ಕುಣಿಕೆಯ ನೆರಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಕರ್ನಾಟಕದ ಜನ ಹೆಚ್ಚು ಕಡಿಮೆ ಮರೆತೇ ಹೋಗಿದ್ದಂಥ ಪಾಲಾರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ಏಕಾಏಕಿ ಮತ್ತೆ ನೆನಪಿಗೆ ಬರೋ ಹಾಗಾಗಿದೆ. ಇದನ್ನು 20 ವರ್ಷಗಳ ಹಿಂದೆ ನಡೆದಂಥ ಒಂದು ಭೀಕರ ಘಟನೆಯನ್ನು ಮತ್ತೆ ನೆನಪಿಸಿಕೊಳ್ಳುವಂತೆ ಮಾಡಿರೋದು ದೆಹಲಿಯ ರಾಷ್ಟ್ರಪತಿ ಭವನದಿಂದ ಬಂದಿರುವಂಥ ಒಂದು ಆದೇಶ. ಪಾಲಾರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ವೀರಪ್ಪನ್ನ 4 ಸಹಚರರಿಗೆ ಮರಣದಂಡನೆ ಶಿಕ್ಷೆಯೇನಾಗಿತ್ತು. ಅವರು 2004ರಲ್ಲಿ ರಾಷ್ಟ್ರಪತಿಗಳ ಎದುರಿಗೆ ಕ್ಷಮಾದಾನದ ಅರ್ಜಿಯನ್ನು ಸಲ್ಲಿಸಿದರು. ಈ ವರ್ಷ ಫೆಬ್ರವರಿ 13ನೇ ತಾರೀಕಿನ ದಿನ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಆ ಕ್ಷಮಾದಾನದ ಅರ್ಜಿಯನ್ನು ತಿರಸ್ಕರಿಸಿ ಅವರನ್ನು ಗಲ್ಲಿಗೇರಿಸಬೇಕು ಅನ್ನುವಂಥ ನಿರ್ಧಾರ ಪ್ರಕಟಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ತಾವು ಕೂಡ ನಿರಂತರವಾಗಿ ನೋಡ್ತಾ ಇದ್ದೀರಿ. ಇವತ್ತು ಗಲ್ಲು ಶಿಕ್ಷೆಗೀಡಾಗಿರುವಂಥ 4 ಪೈಕಿ ಬಿಲ್ವೇಂದ್ರ ಅನ್ನುವಂಥ ಅಪರಾಧಿಯ ಮಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅದರ ಜೊತೆಗೆ ಜ್ಞಾನಪ್ರಕಾಶ್ನನ್ನು ಅತ್ಯಂತ ಹತ್ತಿರದಿಂದ ಬಲ್ಲವರಾಗಿರುವಂಥ ಚರ್ಚಿನ ಫಾದರ್ ಒಬ್ಬರು ನಮ್ಮ ಜೊತೆಗಿದ್ದಾರೆ. ಅದರ ಜೊತೆಗೆ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿರುವಂಥ ಇಬ್ಬರು ಸೋಷಿಯಲ್ ವರ್ಕರ್ಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಒಬ್ಬೊಬ್ಬರನ್ನಾಗಿ ನಾನು ಪರಿಚಯಿಸ್ತೀನಿ. ಇವರನ್ನು 4 ಜನ ಅತಿಥಿಗಳನ್ನು ಇಟ್ಕೊಂಡು ಒಟ್ಟಾರೆ ಅಲ್ಲಿನ ಪರಿಸ್ಥಿತಿಯನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ನಾವೀಗ ಮಾಡೋಣಂತೆ. ಮೊದಲನೇದಾಗಿ ಫಾದರ್ ವಿನ್ಸೆಂಟ್ ಡಿಸೋಜಾ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪರಶಿವಮೂರ್ತಿ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸೆಲೀನಾ ಮೇರಿ, ಬಿಲ್ವೇಂದ್ರ ಅವರ ಮಗಳು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಸೆಲೀನಾ, ನಿಮ್ಮಿಂದ ನಾನು ಪ್ರಶ್ನೆನ ಆರಂಭಿಸೋದಕ್ಕೆ ಶುರು ಮಾಡ್ತೀನಿ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಿಮ್ಮ ತಂದೆ ದಿನಗಳನ್ನು ಎಣಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆನೇ ಕರ್ಕೊಂಡು ಹೋಗಿದ್ದಾರೆ ಸರ್. ಏನಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ, ಯಾವತ್ತು ಏನಕ್ಕೆ ಏನು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಎಷ್ಟು ವಯಸ್ಸು ನಿಮಗೆ ಆವಾಗ? ಆವಾಗ ನಾನು 5ನೇ ಕ್ಲಾಸ್ ಓದ್ಕೊಂಡಿದ್ದೆ ಸರ್. 5ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ರಿ? ಹೌದು ಸರ್. ಓಕೆ. ನಿಮ್ಮ ತಂದೆನ ಕೊನೆ ಸಲ ನೀವು ನೋಡಿರೋದು ಯಾವಾಗ? ನಮ್ಮ ತಂದೆ ನಮ್ಮ ಮನೇಲಿ ನಮ್ಮ ಜೊತೆಗೆ ಇದ್ದರು ಸರ್. ನಾವು ಸ್ಕೂಲ್ಗೆಲ್ಲ ಹೋಗ್ಬಿಟ್ಟು ಬರ್ತಾಯಿದ್ವಿ ಸರ್. ನಮಗೆ ಆವಾಗ ಗೊತ್ತಿಲ್ಲ ಏನಕ್ಕೋಸ್ಕರ ಯಾವಾಗ ಏನಂತ ಗೊತ್ತಾಗ್ತಾ ಇಲ್ಲ ಸರ್. ಸ್ವಲ್ಪ ದಿವಸ ಆಮೇಲೆ ಅಮ್ಮ ಹೇಳ್ತಾಯಿದ್ರು, ಈ ಥರ ಅಪ್ಪನ ಕರ್ಕೊಂಡು ಹೋಗಿದ್ದಾರೆ ಅಂತ. ಮೈಸೂರು ಇದಕ್ಕೆ ಜೈಲೆಲ್ಲ ಕರ್ಕೊಂಡು ಹೋಗಿ ತೋರಿಸ್ಬಿಟ್ಟು ಮಾತಾಡಿಸ್ಬಿಟ್ಟು ನಾವು ಕೇಳುವಾಗ ಹೇಳ್ತಾಯಿದ್ರು ಸರ್. ಇದು ಯಾವಾಗ ಲಾಸ್ಟ್ ಟೈಮ್ ಮಾತಾಡಿಸಿದ್ದು ನೋಡಿದ್ದು ಯಾವಾಗ ನೀವು? ನಾವು ಮನೇಲಿರುವಾಗ ಮಾತಾಡ್ಸ್ತಾ ಇದ್ದೀವಿ ಸರ್. ಜೈಲಿಗೆ ಹೋದ್ಮೇಲೆ ಮಾತಾಡ್ಸಿದ್ರ? ಜೈಲಿಗೆ ಹೋಗ್ಬಿಟ್ಟು ಮಾತಾಡಿಸ್ತಾ ಇದ್ದೀವಿ ಸರ್. ಯಾವಾಗ ಲಾಸ್ಟ್ ಟೈಮ್ ಮೀಟ್ ಮಾಡಿದ್ದೆ? ಯಾವಾಗ ಲಾಸ್ಟ್ ಟೈಮು ಈ ಥರ 14 ಇಯರ್ಸ್ ಇದಾಗಿದೆ ಹಂಗಂದ್ಬಿಟ್ಟು ಆವಾಗ ಒಂದು ಸತಿ ಹೋಗಿ ನೋಡ್ಕೊಂಡು ಬಂದ್ವಿ ಸರ್. ತಿರ್ಗಾ ಒಂದು ಸತಿ ಬೆಳಗಾಮಲ್ಲಿ ಒಂದು ಸತಿ ಹೋಗಿ ನೋಡ್ಕೊಂಡು ಬಂದಿದ್ವಿ ಸರ್. ಗಲ್ಲು ಶಿಕ್ಷೆಗೀಡಾಗಿರುವಂಥ 4 ಜನ ತಮಗೆ ಪರಿಚಿತರು. ಅದರಲ್ಲಿ ಜ್ಞಾನಪ್ರಕಾಶ್ ಹೆಚ್ಚಿನ ಪರಿಚಯ. ಒಳ್ಳೆ ಪರಿಚಯ ಸ್ವಾಮಿ. ಯಾಕೆಂದರೆ ನಾನು ಧರ್ಮಗುರು ಆಗಿ ವಿಚಾರಣೆ ಗುರುಗಳಾಗಿ ಥಾಮೇರ್ಪಾಳ್ಯದಲ್ಲಿದ್ದೆ ಸುಮಾರು 3-3.5 ವರ್ಷ. ಆ ಸಮಯದಲ್ಲಿ ಅವನಿಗೆ ಕರೆದೆ. ನಾನು ನಮಗೆ ತೋಟವನ್ನು ನೋಡಲಿಕ್ಕೆ ನಿಮಗೆ ಆಗುವುದಾ, ಸಾಧ್ಯ ಉಂಟಾ ಅಂತ ಕೇಳಿದೆ. ನಮ್ಮ ಪ್ಯಾರಿಷ್ ಕೌನ್ಸಿಲ್ನವರಿಗೆ ಕೂಡ ಕೇಳಿದೆ. ಅದರ ಮುಖ್ಯ ಅವನ ಮನುಷ್ಯ ಇವನು ಮೈಮೇದಾಸ್ ಅಂತ, ಅವನು ಪ್ರೆಸಿಡೆಂಟ್ ಆಫ್ ದ ಪ್ಯಾರಿಷ್ ಕೌನ್ಸಿಲ್. ನಾನು ಕೇಳಿದೆ, ಹೇಗೆ ಈ ಮನುಷ್ಯ? ಎಲ್ಲರೂ ಹೇಳಿದರು, ಫಾದರ್ ಇಸ್ ಎ ಗುಡ್ ಮ್ಯಾನ್, ನೈಸ್ ಮ್ಯಾನ್, ಗಾಡ್ ಫಿಯರಿಂಗ್ ಮ್ಯಾನ್. ನೀವು ಅವನಿಗೆ ಅಧಿಕಾರ ಕೊಡಬಹುದು, ತೋಟವನ್ನು ನೀವು ಕೊಡಬಹುದು ಅಂತ ಹೇಳಿದರು. ಮತ್ತು ನಾನು ನೋಡಿದೆ, ಅವನು ಚೆಂದಾಗಿ ಮಾಡ್ತಿದ್ದ. ಭಾನುವಾರ ಪೂಜೆಗೆ ತಪ್ಪದೇ ಬರ್ತಿದ್ದ. ಒಳ್ಳೆ ಭಕ್ತಿಯ ಮನುಷ್ಯ, ವಿಧೇಯನಾಗಿ ನಡೆಯುತ್ತಿದ್ದ. ಒಂದು ದಿನ ದಡಿಗೇ ಒಂದು ಪೊಲೀಸ್ನವ್ರು ಬಂದು ನಾನು ಯಾವಾಗಲೂ 4:15 ಗಂಟೆಗೆ ಚರ್ಚಿಗೆ ಹೋಗ್ತೇನೆ. ಫಾದರ್ ಮನೆಯಿಂದ ಹೋಗುವಾಗ ಜೀಪ್ ನೋಡಿದ್ದೆ ನಾನು ಹೋಗುವುದು. ಜೀಪ್ನಲ್ಲಿ ಇವನಿಗೆ ಜ್ಞಾನಪ್ರಕಾಶ್ಗೆ ಜೀಪ್ನಲ್ಲಿ ಹಾಕಿ ಕೊಂಡೋಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ನನ್ನ ಹತ್ರ ಹೇಳಿದರು, ಅವ್ರ ತಾಯಿ ತಂದೆರು ಓಡಿ ಬಂದರು. ತಾಯಿ ಮತ್ತು ಮಕ್ಕಳು ಬಂದರು, ಫಾದರ್ ನಮ್ಮ ತಂದೆಗೆ ಕೊಂಡೋಗಿದ್ದಾರೆ. ನಾನು ಹೋಗಿದೆ, ಇವನು ಮೈಮೇದಾಸನ್ ಹುಡುಗನಿಗೆ ಪ್ರೆಸಿಡೆಂಟ್ಗೆ ತಗೊಂಡು ಹೋದೆ ನಾನು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಅನ್ನೂರು. ಅಲ್ಲಿ ಹೇಳಿದರು, ಫಾದರ್ ಅವನು ನಿಮ್ಮ ಮನೆಯಿಂದ ಹೋಗಲಿಲ್ಲ, ಪೊಲೀಸ್ನವರು ಇಲ್ಲಿಂದ ಕಾಡಿನಲ್ಲಿ ಅವನು ವೀರಪ್ಪನ ಹತ್ರ ಇದ್ದ. ನಾನು ಹೇಳಿದೆ, ವೀರಪ್ಪನ ಹತ್ರ ಇರಲಿಲ್ಲವ, ಇದು ಸರಿಯಾದ ಸುಳ್ಳು, ಪೊಲೀಸ್ನವರು ಸುಳ್ಳು ಹೇಳಿದ್ದಾರೆ. ಅವನು ನನ್ನ ಹತ್ರ ಇದ್ದ, ನಾನು ನೋಡಿದ್ದೇನೆ. ಇದು ಜೀಪ್ 5 ಗಂಟೆಗೆ ಸರಿಯಾಗಿ ಅವನಿಗೆ ಹಿಡಿದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಕ್ಕೆ ಅವರು ನಾನು ಹೇಳಿದ ಮಾತು ಕೇಳಿಲ್ಲ. ನನ್ನ ಹತ್ರ ಕೇಳಬೇಕಿತ್ತು ಒಂದು ಮಾತು. ನನ್ನ ಹತ್ರ ಅವನು ಕೆಲಸ ಮಾಡ್ತಿದ್ದ, ಅವರು ಕೇಳಲಿಲ್ಲ. ಕೇಳದೆ ಅವನಿಗೆ ಹೋಗಿದ್ದಾರೆ.
ಅದರ ಮೇಲೆ 2 ವರ್ಷಗಳ ಮುಂಚೆ ನಮ್ಮ ಪ್ರೆಸಿಡೆಂಟು ಕಾಗದ ಬಂತು ನನಗೆ, ಫಾದರ್ ಅವನ ವಿಷಯ ನಿಮಗೆ ಏನು ಗೊತ್ತುಂಟು, ಮನಮೋಹನ್ ಸಿಂಗ್ ಅವರು ಕಾಗದ ಬರೆದರು. ನಾನು ಡೀಟೇಲ್ ಆಗಿ ಕರೆದೆ, ಅವನು ಹೇಳಿದೆ ಅವನು ನಿರಪರಾಧಿ, ಅವನು ಸುಳ್ಳು ಅವನಿಗಿಂತ ಕೇಳಿದೆ ನಾನು, ನಿನಗೆ ವೀರಪ್ಪನ ವಿಷಯ ಗೊತ್ತುಂಟಾ? ಫಾದರ್ ನಾನು ಇದುವರೆಗೆ ನಾನು ನೋಡಲಿಲ್ಲ, ಅವರಿಗೆ ಸುಮ್ಮನೆ ನಮ್ಮ ಮೇಲೆ ದೂರು ಹಾಕಿದ್ದಾರೆ ಎಂದು ಹೇಳಿದರು. ಈ ಬಲವೇಂದ್ರ, ಈ ಜ್ಞಾನಪ್ರಕಾಶ್ ನಿರಪರಾಧಿ, ತಪ್ಪು ಮಾಡಲಿಲ್ಲ, ಅವನಿಗೆ ಕ್ಷಮಿಸಬೇಕು. ಫಾದರ್, ಹೇಗೆ ಚರ್ಚ್ನಲ್ಲಿ ಒಂದು ಸರಿಯಾದ ವ್ಯವಸ್ಥೆ ಅಂತ ಇರುತ್ತೋ ಹಾಗೆ ನಮ್ಮ ದೇಶದಲ್ಲೂ ಒಂದು ನ್ಯಾಯಾಂಗ ವ್ಯವಸ್ಥೆ ಅಂತ ಇದೆ. ಹೌದು, ಕೇವಲ ಒಬ್ಬ ವ್ಯಕ್ತಿ ನಿರ್ಧಾರ ಮಾಡಿದ್ದಲ್ಲ, ಈ ಮನುಷ್ಯನ ನೇಣಿಗೇರಿಸಿ ಇಲ್ಲ. ಮೊದಲಿಗೆ ವಿಶೇಷ ನ್ಯಾಯಾಲಯದಲ್ಲಿ, ಟಾಡಾ ನ್ಯಾಯಾಲಯದಲ್ಲಿ ನೇಣು ಶಿಕ್ಷೆ ಆಯಿತು, ಅದನ್ನು ಹೈಕೋರ್ಟ್ ಎತ್ತಿಡಿತು, ಆಮೇಲೆ ಸುಪ್ರೀಂ ಕೋರ್ಟ್ ಎತ್ತಿಡಿತು, ಕೊನೆಗೆ ರಾಷ್ಟ್ರಪತಿಗಳು ನಿರ್ಧಾರ ಮಾಡಿದ್ದಾರೆ. ನಿಮಗೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ, ನ್ಯಾಯಾಂಗ ನಡೆಸಿದಂಥ ಈ ಒಂದು ವಿಚಾರಣೆ ಮೇಲೆ ನಂಬಿಕೆ ಇಲ್ವಾ ಆಗಿದ್ರೆ? ನಂಬಿಕೆ ಉಂಟು ಸ್ವಾಮಿ. ಆದರೂ ಅವರು ಕೆಲವರು ಸರಿ ನಾವು ತಪ್ಪು ಮಾಡಿದ್ದಾರೆ, ದೇವರು ಕ್ಷಮಿಸಿದ್ದಾರೆ ನಮ್ಮನ್ನು. ಯೇಸುನಾಥರು ತನ್ನ ಕಳ್ಳರಿಗೆ ಶ್ರಮಿಸಿದ್ದಾರೆ ಶಿಲುಬೆಯ ಮೇಲೆ. ಅವನು ಮಾಡಲ್ಲ ಅಂದರೆ ಒಂದು ಬೇರೆ ಮಾಡಿದರೂ ಕೂಡ ನಾವು ಅಷ್ಟು ಮೊನ್ನೆ ಸುಮಾರು 20-30 ಸಾವಿರ ಜನರು ಕ್ಷಮೆ ಕೇಳಿದ್ದಾರೆ ಅವನ ವಿಷಯ. ಹಾಗೆ ಕೇಳುವಾಗ ಅವನಿಗೆ ಕ್ಷಮೆ ಇಲ್ಲವಾ? ಅಲ್ಲ, ಈಗ ವಾದಗಳು ಎರಡಿದೆ. ಒಂದು, ಆತ ನಿರಪರಾಧಿ ಮಾಡೇ ಇಲ್ಲ, ಒತ್ತಡಕ್ಕೆ ಸಿಲುಕಿ ಮಾಡಿದಾನೆ, ಏನೋ ಅವನು ನೇಣಿಗೇರಿದ್ರೆ ಅವನ ಕುಟುಂಬ ಬೀದಿಗೆ ಬೀಳುತ್ತೆ. ನನಗೆ ತಿಳಿದ ಹಾಗೆ ಸ್ವಾಮಿ ಅವನು ನಿರಪರಾಧಿ ಜ್ಞಾನಪ್ರಕಾಶ್ ನಿರಪರಾಧಿ ಎಂದು ನನಗೆ ಭಾವಿಸ್ತದೆ. ನಾನು ನೋಡಿದ್ದೇನೆ, ಅವನೊಟ್ಟಿಗೆ ಸುಮಾರು 3.5 ವರ್ಷ ಇದ್ದೆ ನಾನು. ನನ್ನ ಕೈ ಕೆಳಗೆ ಕೆಲಸ ಮಾಡ್ತಿದ್ದ. ಅವನಿಗೆ ಇಲ್ಲಿ ಕಾಡಿನಲ್ಲಿ ಅವನು ಹಿಡಿದದ್ದು ಅಲ್ಲ. ಪೊಲೀಸ್ನವರು ಅದಕ್ಕೆ ನನ್ನ ಮೇಲೆ ಇದೇನು ಹೇಳಿದರು, ನನಗೆ ದೇ ವೇರ್ ಫೈಂಡಿಂಗ್ ಫಾಲ್ಟ್ ಇನ್ ಮೀ ಆ್ಯಂಡ್ ದೇ ವೇರ್ searching a occasion that I may be caught. And after some times in Mathalli, they caught me for some small silly thing. I was leveling the ground of the playground of the school. That time the police came and they took me to the police station. I was thinking that they will be taking me to my presbytery for having it. I have not taken breakfast or anything. Neither I have taken coffee. I thought these people are taking me to my presbytery for coffee and all. But they did not tell me for what. They took me in the jeep and took me straight to Kollegal police station. They took revenge on me. On the way, there were 4 or 5 people. They did not speak me to a word. Father, what happened to you? Father, we are taking for this cause, that cause, nothing of the sort. I was praying. Okay. Father, I'll come back to you. The revenge they have taken, sir. Yes, I'll come back to you. Yeah. Mani avare. Sir. ವೀರಪ್ಪನ್ ಸಮಸ್ಯೆ ಅತ್ಯಂತ ಉತ್ತುಂಗದಲ್ಲಿದ್ದಾಗಲೂ ಕೂಡ ನೀವು ಅದೇ ಭಾಗದಲ್ಲಿ ಓಡಾಡ್ಕೊಂಡಿದ್ದ. ಹೌದು ಸರ್, ಖಂಡಿತ. STFನವರು ವೀರಪ್ಪನನ್ನು ಹಿಡಿಯೋದಕ್ಕೆ ಹಲವು ಜನರನ್ನು ಎನ್ಕೌಂಟರ್ ಮಾಡಿದ್ರು. ಆತನಿಗೆ ಬೆಂಬಲವಾಗಿ ನಿಂತಂಥವರನ್ನು, ಅವರ ಪೈಕಿ ಅನೇಕರು ತಮಗೂ ಕೂಡ ಪರಿಚಯ ಇರಬಹುದು. ಹೌದು ಸರ್. ಎಲ್ಲೋ ಒಂದು ಕಡೆ ಆ ಇಡೀ ಸಮಸ್ಯೆ ಕೇವಲ ಒಂದು ಕ್ರೈಮ್ಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರಲಿಲ್ಲ. ಅಲ್ಲಿನ ಬಡತನ ಇರಬಹುದು, ಅನಕ್ಷರತೆ ಇರಬಹುದು, ಅದೆಲ್ಲದಕ್ಕೂ ಒಳಪಟ್ಟಾಗಿರುವಂಥದ್ದು. ಈಗ ನಿಮ್ಮ ಕಾಡಿನಲ್ಲಿ ಹುಟ್ಟಿ ಬೆಳೆದಂಥ 4 ಜನರನ್ನ ನೇಣಿಗೇರಿಸುವ ನಿರ್ಧಾರಕ್ಕೆ ರಾಷ್ಟ್ರಪತಿಗಳು ಬಂದಿದ್ದಾರೆ. ಏನೆನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ? ಸರಿಯಾದ, ಭಾಳ ಸ್ಪಷ್ಟವಾದ ಇದನ್ನು ಹೇಳಿದ್ದೀರಿ ಸರ್. ಈ ವಿಚಾರದಲ್ಲಿ ನಮಗೆ ತುಂಬ ನೋವಾಗ್ತಾ ಇದೆ ಸರ್. ತಾವೇ ಹೇಳಿದ ಹಾಗೆ ಈ ಕ್ರೈಮ್ ಏನಿದೆ, ಇವರು 4 ಜನ, ಇದರಲ್ಲಿ ಅನಕ್ಷರತೆ, ಬಡತನ ಮತ್ತು ಅವರ ಸೋಷಿಯಲ್ ಪ್ರಾಬ್ಲಮ್ಸ್ಗಳು ಅವ್ರನ್ನ ಅಪರಾಧಿ ಅಂತ ಹೇಳೋ ಮೊದಲು ಯಾವೊಬ್ಬ ಮನುಷ್ಯ ಆ ವಿಷಯಕ್ಕೆ ಸಿಕ್ಕಾಕೋಬೇಕಾದ್ರೆ ಯಾವುದೋ ಒಂದು ಒತ್ತಡಕ್ಕೋ ಅಥವಾ ಯಾವುದೋ ಒಂದು ವಿಷಮವಾದ ಪರಿಸ್ಥಿತಿಗೂ ಕೂಡ ಒಳಗಾಗಿ ಇಂಥ ಸನ್ನಿವೇಶಕ್ಕೆ ಸಿಲುಕಿರ್ಬೋದು. ಆದರೆ ಒಬ್ಬ ಮನುಷ್ಯನ ನೇಣಿಗೇರಿಸಿದ ತಕ್ಷಣವೇ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಅಪರಾಧಗಳನ್ನು ಕೂಡ ನಾವು ಸರಿ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲ, ಖಂಡಿತವಾಗಿ. ಹಾಗಾದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆನೇ ನೀವು ತಳ್ಳಿಗೆ ಹಾಕ್ದಂಗೆ ಆಗುತ್ತೆ. ಈಗ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಗೌರವ ಇದೆ. ನಾವು ಯಾವಾಗಲೂ ಸುಧಾರಣೆಯನ್ನು ಬಯಸಬೇಕೇ ವಿನಃ, ಹೌದು, ನಾವು ಈಗ ಆ ಥರ ತಾವು ಹೇಳಿದಾಗೆ ಸರ್, ಈಗ ವಿಶ್ವದಲ್ಲಿ ಬೇಕಾದಷ್ಟು ರಾಷ್ಟ್ರಗಳಲ್ಲಿ ಗಲ್ಲು ಶಿಕ್ಷೆ ಇದೆ. ಅಲ್ಲೂ ಗಲ್ಲು ಶಿಕ್ಷೆ ಇರ್ತಕ್ಕಂಥ ಎಲ್ಲ ರಾಷ್ಟ್ರಗಳಲ್ಲಿ ಅಪರಾಧಗಳೆಲ್ಲ ಕಮ್ಮಿ ಆಗಿದೆಯಾ? ಖಂಡಿತವಾಗಿಯೂ ಆಗಿಲ್ಲ. ಅದೇ ಥರ ಇಲ್ಲೂ ಕೂಡ ಈ 4 ಜನ ಗಲ್ಲು ಶಿಕ್ಷೆಯಿಂದಾಗಿ ಅಪರಾಧಗಳ ನಿಯಂತ್ರಣದಲ್ಲಿ ಬರ್ತಿರ್ಬೋದು ಸರ್. ಆದರೆ ಇಲ್ಲಿ ನಮಗೆ ಅನ್ನಿಸ್ತದೆ, ನಾವು ನಮ್ಮ ದೇಶದ ವ್ಯವಸ್ಥೆಯಲ್ಲಿ, ನಮ್ಮ ಭರತ ಭೂಮಿಯಲ್ಲಿ ನಾವು ಯಾವಾಗಲೂ ಕೂಡ ಶಾಂತಿ ಪ್ರಿಯರು. ನಮಗೆ
ಅಪರಾಧಿಗಳನ್ನು ವಿರೋಧ ಮಾಡಬಾರದು, ಅಪರಾಧಿಗಳನ್ನು ನಾವು ವಿರೋಧ ಮಾಡಬಾರ್ದು, ಅಪರಾಧವನ್ನು ವಿರೋಧ ಮಾಡೋಣ. ಅಪರಾಧಗಳು ಎಲ್ಲೂ ನಡೆಯೋದು ಬೇಡ, ಅಪರಾಧವನ್ನು ನಾವು ತಡೆಗಟ್ಟಲೇಬೇಕು. ಆದರೆ ಈ ಅಪರಾಧಿಗಳನ್ನು ವಿರೋಧ ಮಾಡುವುದರಿಂದ ಈ ಅಪರಾಧತನವನ್ನು ನಾವು ಅದಕ್ಕೆ ಸ್ವಲ್ಪ ಪುಷ್ಟಿ ಕೊಟ್ಟಂಗೆ ಆಗುತ್ತೆ. ಅಪರಾಧಿಗಳನ್ನು ಸುಧಾರಣೆಗೆ ತರಬೇಕು, ಅಪರಾಧವನ್ನು ನಾವು ಮೆಟ್ಟಿ ನಿಲ್ಲಬೇಕು. ಒಂದು ಕ್ಷಣ ತಾವು ಪಾಲಾರ್ ಬಾಂಬ್ ಬ್ಲಾಸ್ಟ್ನಲ್ಲಿ ಸತ್ತು ಹೋದಂಥ 22 ಜನರ ಮನೆಯವರಾಗಿ ಯೋಚನೆ ಮಾಡಿ, ಇದೇ ಮಾತು ಹೇಳ್ತಿದ್ರ? ಅವರ ಬಗ್ಗೆ ನಮಗೆ ಸಿಂಪತಿ ಇದೆ. ಅಲ್ಲ, ಸಿಂಪತಿ ಪ್ರಶ್ನೆ ಅಲ್ಲ, ಸಿಂಪತಿ ಭಾಳ ಜನರ ಬಗ್ಗೆ ನನಗೂ ಕರುಣೆ ಇದೆ. ಅಂಥ ಒಂದು ದುರ್ಘಟನೆ ನಡೆಯಬಾರ್ದಾಗಿತ್ತು, ಎಲ್ಲೋ ನಡೆದಿದೆ. ಆದರೆ ಅದಕ್ಕೆಲ್ಲ ಇವರು ಕಾರಣಕರ್ತರು ಅಂತ ನಾನು ಹೇಳಲಿಕ್ಕೆ ಸಾಧ್ಯತೆಗಳನ್ನು ಯೋಚನೆ ಮಾಡಬೇಕಾಗುತ್ತೆ ಸರ್. ಯಾಕೆಂದರೆ ಫಾದರ್ ಕೂಡ ಇಲ್ಲಿ ನಿರ್ದಿಷ್ಟವಾದ ಸಾಕ್ಷ್ಯಾಧಾರ ಕೊಟ್ಟಿದ್ದಾರೆ. ನನ್ನ ಎದುರುಗಡೆ ಅವ್ರನ್ನ ಕರ್ಕೊಂಡೋಗಿದ್ದಾರೆ ಅಂತ. ಬಿಳವೇಂದ್ರನವ್ರನ್ನ ನಾನು ಭಾಳ ಚಿಕ್ಕ ವಯಸ್ಸಿನಿಂದ ನೋಡಿದ್ದೀನಿ. ಅವ್ರು ಗುಡ್ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಎಲೆಕ್ಟ್ರಿಷಿಯನ್. ಅವರು ಅಂಥ ಕೆಲಸಕ್ಕೆ ಹೋಗುವಂಥ ಮನುಷ್ಯರಲ್ಲ. ಹಾಗಾಗಿ ನಾವು ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ನೇರವಾಗಿ ಹೋಗಿ ಅವರು ಈ ಕೆಲಸನ ಮಾಡಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಸರ್. ಓಕೆ, ಒಟ್ಟಾರೆಯಾಗಿ ಈ ಚರ್ಚೆ ನಡೀತಾ ಇರೋದು 4 ಜನ ತಪ್ಪು ಮಾಡಿದ್ರೋ ತಪ್ಪು ಮಾಡಲಿಲ್ವೋ ಅನ್ನೋದರ ಬಗ್ಗೆ ಅಲ್ಲ. ನಮ್ಮ ಬಹಳ ಗೌರವಾನ್ವಿತವಾದಂಥ ನ್ಯಾಯಾಂಗ ವ್ಯವಸ್ಥೆ ಒಂದು ಪ್ರೊಲಾಂಗ್ಡ್ ವಿಚಾರಣೆ ನಡೆಸಿ, ಒಂದು ದೊಡ್ಡದಾದಂಥ ವಿಚಾರಣೆ ನಡೆಸಿ ಈ 4 ಜನ ಪಾಲಾರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಭಾಗಿಯಾಗಿದ್ದದ್ದು ಹೌದು ಮತ್ತು ಇವರಿಗೆ ಬದುಕುವ ಅರ್ಹತೆ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಿತ್ತು. ಆದ್ದರಿಂದ ಈ ಚರ್ಚೆ ಇವರು ತಪ್ಪು ಮಾಡಿದಾರೋ ತಪ್ಪು ಮಾಡಿಲ್ವೋ ಅನ್ನೋದರ ಬಗ್ಗೆ ಅಲ್ಲ, ಒಟ್ಟಾರೆಯಾಗಿ ಅಂಥ ಸನ್ನಿವೇಶ ಸೃಷ್ಟಿಯಾಗಿದ್ದು ಹೇಗೆ ಮತ್ತು ಆ ಸನ್ನಿವೇಶದಿಂದ ಅಲ್ಲಿನ ಭಾಗ ಹೊರಗೆ ಬಂದಿದೆಯಾ ಅನ್ನುವಂಥದ್ದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ಚರ್ಚೆ ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಬ್ರೇಕ್.